ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 49ನೇ ಅಧ್ಯಾಯ 25ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಿನ್ನೊಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ನಮ್ಮ ಪರವಾಗಿ ನಿಂತು ಹೋರಾಡುವವರಾಗಿದ್ದಾರೆ. ದೇವರು ನಮ್ಮ ಜೀವಿತಗಳಲ್ಲಿ ಒಂದು ಉದ್ಧಾರವನ ಕಾರ್ಯವನ್ನ ಕೊಂಡು ಬರ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಸೈತಾನ ಅನ್ನುವಂಥ ಶತ್ರು ನಮ್ಮ ಜೀವಿತಗಳಲ್ಲಿ ಅವನೇನ್ ಮಾಡ್ತಾ ಇರ್ತಾನೆ, ಹೋರಾಟ ಮಾಡ್ತಾ ಇರ್ತಾನೆ. ಹೇಗಾದ್ರೂ ಇವ್ರನ್ನ ಮುಂದುವರಿಯಕ್ಕೆ ನಾನು ಬಿಡಬಾರ್ದು ಅಂತ ಹೇಳಿ ಅನೇಕ ವಿಷಯದಲ್ಲಿ ಅವನೇನ್ ಮಾಡ್ತಾನೆ, ಹೋರಾಟವನ್ನ ಮಾಡ್ತಾನೆ. ಆದರೆ ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳ್ತಾರೆ, ಮಗನೇ ಮಗಳೇ, ನಾನು ನಿನ್ನೊಡನೆ ಇದ್ದು ನಿನ್ನ ಸಂಗಡಿಗನಾಗಿ ಇದ್ದು ನಿನ್ನನ್ನು ನಡೆಸ್ತೇನೆ. ನಿನ್ನೊಡನೆ ಹೋರಾಡುವಂತ ಎಲ್ಲ ವಿಷಯಗಳನ್ನ ತೆಗೆದಾಕಿ, ನಿನ್ನೊಡನೆ ಹೋರಾಡುವ ಉಪದ್ರವಗಳನ್ನ ತೆಗೆದಾಕಿ, ನಿನ್ನೊಡನೆ ಹೋರಾಡುವಂತ ಸೈತಾನನನ್ನ ತೆಗೆದಾಕಿ ನಾನೇನ್ ಮಾಡ್ತೇನೆ, ನಿನ್ನನ್ನು ಉದ್ಧರಿಸ್ತೇನೆ, ನಿನ್ನ ಕುಟುಂಬವನ್ನು ಉದ್ಧರಿಸ್ತೇನೆ, ನಿನ್ನ ಮಕ್ಕಳನ್ನು ಉದ್ಧರಿಸ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ದೇವರು ಯಾಬೆಚನನ್ನ ಏನ್ ಮಾಡಿದ್ರು, ಉದ್ಧರಿಸಿದರು. ಅವನನ್ನ ಆಸ್ತಿವಂತನಾಗಿ ಅಭಿವೃದ್ಧಿ ಪಡಿಸಿದರು. ಅದೇ ರೀತಿಯಾಗಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ, ನಿನ್ನನ್ನು ಉದ್ಧರಿಸ್ತೇನೆ, ನಿನ್ನ ಮಕ್ಕಳನ್ನ ಉದ್ಧರಿಸ್ತೇನೆ, ನಿನ್ನ ಸಂಗಡ ಹೋರಾಡುವಂತ ಶತ್ರುವನ್ನು ತೆಗೆದಾಕ್ತೇನೆ ಎಂದು ಕರ್ತರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀನ್ ಮುಟ್ಟು ಅಪ್ಪ, ನೀನ್ ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಎಲ್ಲ ವಿಧವಾಗಿರುವ ಹೋರಾಟಗಳನ್ನು ತೆಗೆದಾಕಿ ನಿನ್ನ ಮಕ್ಕಳನ್ನ ಉದ್ಧರಿಸಿ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.